ಆಕಾಶವಾಣಿ. ತಾಯಿ ಹೊಟ್ಟೆಯಿಂದ ಚಟ್ಟ ಎತ್ತೋ ಗಂಟ ಹೆಲ್ತು ಇದ್ರೆ ಸಾಕು, ಬ್ಯಾರೇನು ಬ್ಯಾಡೆ. ಆರೋಗ್ಯ ದೀವಿಗೆ ಸಾಪ್ತಾಹಿಕ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್, ಶಿವಮೊಗ್ಗ. ಇಂದಿನ ಕಾರ್ಯಕ್ರಮದಲ್ಲಿ ಹಲ್ಲಿನ ಆರೋಗ್ಯದ ಬಗ್ಗೆ ಇರುವ ತಪ್ಪು ಕಲ್ಪನೆಗಳು ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ದಂತ ವೈದ್ಯಕೀಯ ವಿಶ್ವವಿದ್ಯಾಲಯದ ಪ್ರಾಸ್ತೋಡಾಂಟಿಕ್ಸ್ ವಿಭಾಗದ ರೀಡರ್ ಆದಂತಹ ಡಾಕ್ಟರ್ ಹರಿಣಿ ಕೆಎಸ್ ಅವರೊಡನೆ ಸಂದರ್ಶನವನ್ನ ಕೇಳೋಣ. ಇವರನ್ನ ಸಂದರ್ಶಿಸುತ್ತಾರೆ ಡಾಕ್ಟರ್ ಸುಶ್ರಾವ್ಯ ಜೆ ಐತಾಳ್. ಕೆಳಗರೆ ನಮ್ಮೆಲ್ಲ ದಂತ ವೈದ್ಯಕೀಯ ಸಮಸ್ಯೆಗಳಿಗೆ ದಂತ ವೈದ್ಯರನ್ನೇನೋ ಭೇಟಿ ಮಾಡಬೇಕು ಅಂತ ಬಂದಾಗ ನಾವು ಯಾಕೆ ಬಹಳ ಗೊಂದಲಗಳಿಗೆ ಒಳಗಾಗ್ತೀವಿ? ಅನೇಕ ಗೊಂದಲಗಳಿಗೆ ಒಳಗಾಗೋದಲ್ಲದೆ ಅದಕ್ಕೆ ದಂತ ವೈದ್ಯರನ್ನ ಭೇಟಿ ಮಾಡದೆ ಚಿಕ್ಕ ಸಮಸ್ಯೆಗಳು ದೊಡ್ಡ ಸಮಸ್ಯೆಗಳಾಗಿ ಪರಿಣಾಮಿಸೋ ರೀತಿಯಲ್ಲಿ ನಾವು ನಿರ್ಲಕ್ಷಿಸ್ಬಿಡ್ತೀವಲ್ವಾ? ಯಾಕೆ ಈ ದಂತ ವೈದ್ಯಕೀಯ ಶಾಸ್ತ್ರದ ಬಗ್ಗೆ ಬಹಳಷ್ಟು ತಪ್ಪು ಕಲ್ಪನೆಗಳಿವೆ? ಹಾಗೆ ಏನೆಲ್ಲಾ ತಪ್ಪು ಕಲ್ಪನೆಗಳಿವೆ, ಇದ್ರ ಬಗ್ಗೆ ನಮಗೆ ಬೇಕಾದ ಮಾಹಿತಿಯನ್ನ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಹರಿಣಿ ಕೆಎಸ್ ಅವರು. ಇವರು ಶಿವಮೊಗ್ಗದ ಸುಬ್ಬಯ್ಯ ದಂತ ವೈದ್ಯಕೀಯ ವಿಶ್ವವಿದ್ಯಾಲಯದ ಪ್ರೋಸ್ತೋಡಾಂಟಿಕ್ಸ್ ವಿಭಾಗದಲ್ಲಿ ರೀಡರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಇವರು ಇಂಡಿಯನ್ ಪ್ರೋಸ್ತೋಡಾಂಟಿಕ್ಸ್ ಸೊಸೈಟಿಯ ಆಜೀವ ಸದಸ್ಯರು ಕೂಡ ಆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಹರಿಣಿ ಕೆಎಸ್. ನಮಸ್ಕಾರ ಸುಶ್ರಾವ್ಯ. ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು ಸುಶ್ರಾವ್ಯ ಅವರೇ. ಇವತ್ತು ಹೇಗಿದೆ ಅಂದ್ರೆ, ನಾವು ದೇಹದ ಆರೋಗ್ಯಕ್ಕೆ ತುಂಬಾ ಗಮನ ಕೊಡ್ತೀವಿ, ಪ್ರಾಮುಖ್ಯತೆಯನ್ನ ಕೊಡ್ತೇವೆ. ಆದ್ರೆ ಬಾಯಿಯ ಆರೋಗ್ಯನ ಮಾತ್ರ ನಿರ್ಲಕ್ಷಿಸ್ತೇವೆ. ಹಲ್ಲು ಚೆನ್ನಾಗಿದ್ರೆ ಸಾಕು ಅಂತ ಅನೇಕರು ಭಾವಿಸ್ತಾರೆ. ಆದ್ರೆ ನಿಜವಾಗಿ ಹೇಳ್ಬೇಕು ಅಂದ್ರೆ ಬಾಯಿಯ ಆರೋಗ್ಯ ನಮ್ಮ ಸಂಪೂರ್ಣ ದೇಹದ ಆರೋಗ್ಯದ ಕನ್ನಡಿ. ಅಂದ್ರೆ ಹಲ್ಲು ನಮ್ಮ ಒಂದು ದೇಹದ ಭಾಗ ಅಂತ ನಮಗೆ ತಿಳಿದೇ ಇರೋಲ್ಲ. ಡಾಕ್ಟರ್, ಈಗ ಕೆಲವೊಂದು ಜನಸಾಮಾನ್ಯರಲ್ಲಿ ತಪ್ಪು ಕಲ್ಪನೆಗಳಿವೆ ಈ ದಂತ ಆರೋಗ್ಯದ ಬಗ್ಗೆ. ನಾನು ಹಂತವಾಗಿ ಕೆಲವೊಂದು ಪ್ರಶ್ನೆಗಳನ್ನ ನಾನು ಕೇಳ್ಕೊಂಡು ಹೋಗ್ತೀನಿ, ನೀವು ಆ ಗೊಂದಲಗಳನ್ನ ಪರಿಹರಿಸ್ತಾ ಹೋಗ್ತೀರಾ? ಆಯ್ತಾಯ್ತು ಡಾಕ್ಟರ್. ಹೇಗೋ ಹಲ್ಲುಗಳು ಬೀಳ್ತವೆ, ಆದ್ರಿಂದ ಹಲ್ಲಿನ ಸಮಸ್ಯೆಗಳಿಗೆ ಚಿಕಿತ್ಸೆ ಮಾಡಿಸೋದು ಬೇಡ ಅಂತ ಹಲವರು ಭಾವಿಸ್ತಾರೆ. ಅದು ತುಂಬಾ ಬಹಳ ಸಾಮಾನ್ಯವಾದಂತ ಒಂದು ತಪ್ಪು ನಂಬಿಕೆ. ಆದ್ರೆ ಸತ್ಯ ಏನು ಅಂತಂದ್ರೆ, ಹಲ್ಲುಗಳು ಮಕ್ಕಳ ಮಾತು ಮತ್ತೆ ಆಹಾರ ಸೇವಿಸೋದಕ್ಕಾಗ್ಲಿ, ಮತ್ತೆ ಅದ್ರ ಕೆಳಗಡೆ ಶಾಶ್ವತ ಹಲ್ಲುಗಳು ಸಹ ಇರುತ್ತೆ. ಅವು ಸರಿಯಾಗಿ ಬೆಳವಣಿಗೆ ಆಗಲು ತುಂಬಾ ಮುಖ್ಯ. ಹಲ್ಲುಗಳು ಹುಳು ಬರುತ್ತೆ, ಮತ್ತೆ ಅದನ್ನ ನಿರ್ಲಕ್ಷ್ಯ ಮಾಡಿದ್ರೆ ಸೋಂಕು ಕೆಳಗಡೆ ಇರುವಂತ ಒಂದು ಶಾಶ್ವತ ಹಲ್ಲಿಗೂ ಕೂಡ ಹರಡುತ್ತೆ. ಸೊ ಅದು ಮುಂದಿನ ಒಂದು ಶಾಶ್ವತ ಹಲ್ಲುಗಳಿಗೂ ಕೂಡ ಹಾನಿ ಮಾಡುತ್ತೆ. ಹಾಗಾಗಿ ಹಲ್ಲುಗಳಿಗೆ ಚಿಕಿತ್ಸೆ ಬೇಡ ಅನ್ನೋದು ಒಂದು ತುಂಬಾ ದೊಡ್ಡ ತಪ್ಪು ಕಲ್ಪನೆ. ಡಾಕ್ಟರ್, ಹಾಗಿದ್ರೆ ಮಕ್ಕಳು ಯಾವ ವಯಸ್ಸಲ್ಲಿ ಹಲ್ಲು ಉಜ್ಜೋದು ಶುರು ಮಾಡಬೇಕು? ಇದು ಎಲ್ಲಾ ಒಂದು ತಾಯಂದಿರು ಗಮನ ಕೊಡಬೇಕಾದಂತ ವಿಷಯ. ಮಕ್ಕಳಿಗೆ ಯಾವಾಗ ಮೊದಲ ಹಲ್ಲು ಬರುತ್ತೆ ಅವಾಗ್ಲೇ ಅದರ ವಯಸ್ಸಲ್ಲಿ ಮೊದಲ ಹಲ್ಲು ಬರುತ್ತೆ ಡಾಕ್ಟರ್? ಮಕ್ಕಳಿಗೆ 6 ರಿಂದ 7 ಅಥವಾ 8ನೇ ತಿಂಗಳಿಗೆ ಮೊದಲನೇ ಹಲ್ಲು ಕೆಳಗಡೆದು ಮ್ಯಾಂಡಿಬಲ್ ಅಂತ ಹೇಳ್ತೀವಿ, ಕೆಳಗಡೆಯ ಮುಂದಗಡೆದು ಒಂದು ಹಲ್ಲು ಬರುತ್ತೆ, ಸೆಂಟ್ರಲ್ ಇನ್ಸೈಸರ್ ಅಂತ. ಅದು ಮೊದಲ ಹಲ್ಲು ಬಂದಾಗ್ಲೇನೆ ಅದರ ಆರೈಕೆನ ಆರಂಭಿಸ್ಬೇಕು. ಆದಷ್ಟು ಒಂದು ಸಾಫ್ಟ್ ಬ್ರಷ್ ನ ತಗೊಂಡು ತುಂಬಾ ಕಡಿಮೆ ಟೂತ್ ಪೇಸ್ಟ್, ಮಕ್ಕಳು ಸ್ವಲ್ಪ ಬೆಳವಣಿಗೆ ಹೆಚ್ಚಾದಂಗೆ. ಮಕ್ಕಳು ಕೂಡ ಹಠ ಮಾಡ್ತಾರೆ, ಕೆಲವು ತಾಯಂದರು ಗಮನಿಸಿರ್ಬೋದು, ನಾನೇ ಮಾಡ್ತೀನಿ ನೀನ್ ಯಾಕೆ ಮಾಡ್ತೀಯಾ ಅಂತ. ಅವಾಗ ಮಕ್ಕಳಿಗೆ ಸಾಫ್ಟ್ ಆಗಿರೋದು ಒಂದು ಟೂತ್ ಬ್ರಷ್ ನ ತಗೊಂಡು ಸ್ವಲ್ಪ ಅದಕ್ಕೆ ಟೂತ್ ಪೇಸ್ಟ್ ನ ಹಾಕಿ ಅದಕ್ಕೆ ಕೊಟ್ರೆ ಅವ್ರು ಅದನ್ನ ಕ್ಲೀನ್ ಮಾಡ್ಕೊಂತಾರೆ. ಹಾಗೆ ಮೊದಲಿಗೆ ಬಂದಾಗ ಅವ್ರಿಗೇನು ಗೊತ್ತಾಗಲ್ಲ. ಸೊ ಅವಾಗ ಅದನ್ನ ಆರೈಕೆ ಮಾಡೋ ಜವಾಬ್ದಾರಿ ತಾಯಿಂದಿರಿಂದಾಗಿರುತ್ತೆ. ಅಂದ್ರೆ ಹಲ್ಲು ಉಜ್ಜೋದನ್ನ ಮಕ್ಕಳಿಗೆ ಕಲಿಸ್ಬೇಕು, ಅವಾಗ್ಲೇನೆ ಕಲಿಸ್ಬೇಕು. ಇನ್ನು ಡಾಕ್ಟರ್, ಸ್ಕೇಲಿಂಗ್ ಮಾಡಿಸಿದ್ರೆ ಹಲ್ಲುಗಳು ಸಡಿಲವಾಗತ್ತಾ? ಇಲ್ಲ, ಇದು ಕೂಡ ತುಂಬಾ ಜನ ಭಯ ಪಡ್ತಾರೆ. ಆಕ್ಚುಲಿ ಸ್ಕೇಲಿಂಗ್ ಮಾಡೋದು ಅಂತಂದ್ರೆ ಏನು ಅಂದ್ರೆ ಹಲ್ಲುಗಳನ್ನ ಸ್ವಚ್ಛಗೊಳಿಸೋದು ಅಂತ. ಮತ್ತೊಂದು ತುಂಬಾ ಜನ ಭಯ ಪಡುವಂತ ವಿಷಯ, ಇದು ಸಂಪೂರ್ಣವಾಗಿ ತಪ್ಪು. ಸತ್ಯ ಏನು ಅಂತಂದ್ರೆ, ಇದು ಯೂಶಲಿ ಹಲ್ಲು ಮೇಲ್ಗಡೆ ಇರುವಂತ ಕೊಳೆ ಆಗ್ಲಿ, ಆ ಕೊಳೆ ತುಂಬಾ ದಿನ ಅಲ್ಲೇ ಉಳಿದುಕೊಂಡಿರೋದ್ರಿಂದ ಅದು ಗಟ್ಟಿಯಾಗಿ ಕಲ್ಲಿನ ರೀತಿ ಆಗಿರುತ್ತೆ, ಹಲ್ಲಿನಷ್ಟೇ ಗಟ್ಟಿಯಾಗಿ ಕಲ್ಲಿನ ರೀತಿ ಆಗಿರುತ್ತೆ. ಸೊ ಅದನ್ನ ಮೃದುವಾಗಿರೋದು ಇರ್ಬೋದು, ಈ ಕಲ್ಲಿನಾಗೆ ಪರಿವರ್ತನೆಗೊಂಡಿರುವಂತ ಕೊಳೆ ಇರಬಹುದು, ಅದನ್ನ ಸ್ವಚ್ಛಗೊಳಿಸೋದನ್ನೇ ಸ್ಕೇಲಿಂಗ್ ಅಂತ ಕರೀತಾರೆ. ಸೊ ಇದೇನಾಗತ್ತೆ ಅಂದ್ರೆ, ಈ ಕೊಳೆಯಿಂದ ಇರುವಂತ ಬ್ಯಾಕ್ಟೀರಿಯಾಗಳೆಲ್ಲ ಕೆಳಗಡೆ ಒಸುಡಿಗೆ ಮತ್ತೆ ಎಲುಬಿಗೆ ಹೋಗಿ ಅದರಿಂದ ಅದಕ್ಕೆ ಹಾನಿ ಉಂಟು ಮಾಡಿ ಅದು ಹಲ್ಲಿಗೆ ಒಂದು ಕೆಟ್ಟ ಪರಿಣಾಮ ಬೀರಿರುತ್ತೆ. ಅದರಲ್ಲಿ ಕಾಯಿಲೆ ಆಲ್ರೆಡಿ ಇರತ್ತೆ. ಸೊ ಅದನ್ನ ನಾವು ಸ್ಕೇಲಿಂಗ್ ಅದನ್ನ ಸ್ವಚ್ಛಗೊಳಿಸಿದ ಮೇಲೆ ಅದು ಗೋಚರವಾಗತ್ತೆ ಅಷ್ಟೇ. ಸೊ ಅದರಿಂದ ಸ್ಕೇಲಿಂಗ್ ಇಂದನೇ ಅದು ಸಡಿಲ ಆಗಿದೆ ಅಂತ ಅರ್ಥ ಅಲ್ಲ. ಮುಂಚೆನೆ ಅಲ್ಲಿ ಇತ್ತು ಸಮಸ್ಯೆ, ಆ ಸಮಸ್ಯೆ ಅವಾಗ ಕಾಣ್ಲಿಕ್ಕೆ ಶುರುವಾಗ್ತದೆ. ಡಾಕ್ಟರ್, ಈ ಸ್ಕೇಲಿಂದ ನೋವೇನಾದ್ರೂ ಉಂಟಾಗತ್ತಾ? ಇಲ್ಲ, ಸಾಮಾನ್ಯವಾಗಿ ಇದರಿಂದ ಯಾವುದೇ ತರ ನೋವು ಉಂಟಾಗಲ್ಲ. ಒಂದ್ ಸ್ವಲ್ಪ ಡಿಸ್ಕಂಫರ್ಟ್ ತರ ಆಗಬಹುದು, ಆದ್ರೆ ಅದು ತುಂಬಾ ತಾತ್ಕಾಲಿಕ. ಬಟ್ ಈ ಸ್ಕೇಲಿಂಗ್ ಮಾಡಿಸೋದ್ರಿಂದ ಬೆನಿಫಿಟ್ಸೇ ಹೆಚ್ಚು ಹೊರತು ಇದರಿಂದ ಯಾವುದೇ ತರ ಹಾನಿಕರ ಒಂದು ಪರಿಣಾಮ ಹಲ್ಲಿನ ಮೇಲೆ ಬೀರೋಲ್ಲ.
ಆಯ್ತು ಡಾಕ್ಟರ್ ಹರಿಣಿ, ಈಗ ಹಲ್ಲು ನೋವಿದ್ರೆ ಮಾತ್ರ ಡೆಂಟಿಸ್ಟ್ ನ ಬಳಿ ಹೋಗ್ಬೇಕಾ ಅಥವಾ ಹೇಗೆ? ಹಾಗೇನಿಲ್ಲ, ಇದು ಒಂದು ತುಂಬಾ ಸರ್ವೇ ಸಾಮಾನ್ಯ ತಪ್ಪು ಕಲ್ಪನೆ. ಹಲ್ಲಿನ ಸಮಸ್ಯೆಗಳು ಆರಂಭ ಘಟ್ಟದಲ್ಲಿ ನೋವು ಕೊಡೋದೇ ಇಲ್ಲ. ಅದು ಒಂದು ಹುಳು ಆಗಿರಬಹುದು, ಗಮ್ ಸಮಸ್ಯೆ ಆಗಿರಬಹುದು, ಅಥವಾ ಆರಂಭಿಕ ಘಟ್ಟದಲ್ಲಿರೋ ಕ್ಯಾನ್ಸರೇ ಆಗಿರ್ಬೋದು. ಎಲ್ಲವೂ ಕೂಡ ಮೊದಲಿಗೆ ನೋವು ಕೊಡೋದಿಲ್ಲ. ಅದರಿಂದ ಯಾವಾಗ್ಲೂ ರೆಗ್ಯುಲರ್ ಡೆಂಟಲ್ ಚೆಕಪ್ ಮಾಡಿಸಿದ್ರೇನೆ ತುಂಬಾ ಒಳ್ಳೇದು. ಯಾಕೆಂದ್ರೆ ದೊಡ್ಡ ದೊಡ್ಡ ಸಮಸ್ಯೆ ಆಗೋದಕ್ಕೆ ಮೊದಲು ಸಣ್ಣ ಚಿಕಿತ್ಸೆಯಿಂದನೇ ಅದನ್ನ ಸರಿಪಡಿಸಬಹುದು. ಸೊ ಈ ಸಮಸ್ಯೆಗಳು ದೊಡ್ಡದಾಗುವುದನ್ನು ತಡೆಗಟ್ಟಬಹುದು. ಇದು ಹಣ ಕೂಡ ಉಳಿಸತ್ತೆ, ನೋವು ಕೂಡ ತಪ್ಪಿಸತ್ತೆ. ಹಾಗಿದ್ರೆ ಡಾಕ್ಟರ್, ದಂತ ವೈದ್ಯರನ್ನು ಎಷ್ಟು ಸಮಯಕ್ಕೆ ಭೇಟಿ ಮಾಡೋದಾಗುತ್ತೆ ಇದೆ? ಯಾವಾಗ್ಲೂ ಏನು ಹೋಗ್ಬೇಕು ಅಂತ ಏನಿಲ್ಲ. ವರ್ಷದಲ್ಲಿ 2 ಸರಿ, ಅಂದ್ರೆ 6 ತಿಂಗಳಿಗೆ ಒಮ್ಮೆ ಒಂದ್ಸರಿ ತಪಾಸಣೆ ಮಾಡಿಸಿದ್ರೆ ತುಂಬಾ ಒಳ್ಳೇದು. ಯಾವುದೇ ಸಮಸ್ಯೆಗಳು ಸಣ್ಣದಲ್ಲಿ ಇರುವಾಗ್ಲೇನೆ ಅದರ ಒಂದು ನಿವಾರಣೆಯನ್ನ ಮಾಡಬಹುದು. ಡಾಕ್ಟರ್, ಇನ್ನೊಂದು ತಪ್ಪು ಕಲ್ಪನೆ ಇದೆ, ಅಂದ್ರೆ ಹಲ್ಲುಜೋ ದಿನದಲ್ಲಿ 1 ಬಾರಿ ಮಾಡಿದ್ರೆ ಸಾಕು. ಹೌದು, ಇನ್ನೊಂದು ಸೋಮಾರಿತನ ಕೂಡ ಇರುತ್ತೆ. ಕೆಲವರಿಗೆ ಬ್ರಷ್ ಮಾಡೋದು ಅಂತಂದ್ರೇನೆ ಇಷ್ಟ ಇರೋಲ್ಲ. ಅದು ಹೆಚ್ಚಾಗಿ ಚಿಕ್ಕ ಮಕ್ಕಳಲ್ಲಿ ತಾಯಂದರಿಗೆ ಇದೊಂದು ದೊಡ್ಡ ಸಮಸ್ಯೆ. ಬೆಳಗ್ಗೆ ಎದ್ದು ಬ್ರಷ್ ಮಾಡಲ್ಲ. ದಿನಕ್ಕೆ 2 ಬಾರಿ ಬ್ರಷ್ ಮಾಡಬೇಕು. ಒಂದು ಬೆಳಗಿನ ಜಾವ ಎದ್ದ ತಕ್ಷಣ ಮಾಡಬೇಕು, ಇನ್ನೊಂದು ರಾತ್ರಿ ಮಲಗುವ ಮುಂಚೆ ಮಾಡಬೇಕು. ಯಾಕಪ್ಪ ರಾತ್ರಿ ಮಾಡಿರ್ತೀವಿ ಮತ್ತೆ ಬೆಳಗಿನೂ ಮಾಡಬೇಕು, ರಾತ್ರಿ ಮಾಡಬೇಕು ಅಂತ ಅಂದ್ರೆ, ರಾತ್ರಿ ಹೊತ್ತು ಈ ಬ್ಯಾಕ್ಟೀರಿಯಾಗಳು ಹಲ್ಲಿನ ಮೇಲಿರೋ ಆಹಾರ ಪದಾರ್ಥಗಳೇ ಆಗ್ಲಿ ಏನೇ ಆಗ್ಲಿ ಇದ್ರೆ ಅದನ್ನ ತಿಂದು ಅವು ಉಲ್ಬಣಗೊಳ್ಳುತ್ತೆ. ಅದು ಒಳಗಡೆ ನಮ್ಮ ಎಲುಬಿಗೆ ಆಗ್ಲಿ ಗಮ್ಸ್ ಒಳಗೆ ಆಗ್ಲಿ ಹೋದ್ರೆ ಅದಕ್ಕೆ ತುಂಬಾ ಹಾನಿಕಾರಕ ಉಂಟು ಮಾಡುತ್ತೆ. ಅದರಿಂದಾಗಿ ರಾತ್ರಿ ಹೊತ್ತು ಮಲಗೋಕ್ ಮುಂಚೆ ಬ್ರಷ್ ಮಾಡಿ ಮಲಗೋದು ತುಂಬಾ ಉತ್ತಮ. ಸರಿ ಡಾಕ್ಟರ್, ಇನ್ನು ಗರ್ಭಾವಸ್ಥೆಯ ಸಮಯದಲ್ಲಿ ಯಾವುದೇ ದಂತ ಚಿಕಿತ್ಸೆಗಳನ್ನ ಮಾಡಿಸಬಾರ್ದು ಅಂತಾರಲ್ಲ, ಇದು ಹೌದಾ? ಇದು ಹೇಳ್ಬೇಕಂದ್ರೆ ತುಂಬಾನೇ ದೊಡ್ಡ ತಪ್ಪು ಕಲ್ಪನೆ ಅಂತ ನಾನು ಹೇಳ್ತೀನಿ. ಗರ್ಭದಲ್ಲಿ ಇರುವಾಗ ತುಂಬಾ ನಿಯಮಿತವಾಗಿ ದಂತ ಪರಿಶೀಲನೆಯನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಅದು ತುಂಬಾ ಅತ್ಯಂತ ಮುಖ್ಯ. ನೀವು ಒಂದು ಅಪಾಯಿಂಟ್ಮೆಂಟ್ ತಗೊಳ್ಳುವಾಗಲೇನೆ ಆ ದಂತ ವೈದ್ಯರಿಗೆ ಇದು ಒಂದು ಮಾತು ಹೇಳಿ ಅಷ್ಟೇ, ನಾವು ಗರ್ಭ ಧರಿಸಿದ್ದೇವೆ ಅಂತ. ಸೊ ಆ ವೈದ್ಯರಿಗೆ ಅವಾಗ ಗೊತ್ತಾಗತ್ತೆ ಪ್ರಿಕಾಷನರಿಯಾಗಿ ಏನ್ ತಗೋಬೇಕು ಮತ್ತೆ ಏನೇನು ತಪಾಸಣೆಗಳನ್ನ ಮಾಡಬೇಕು ಅನ್ನೋದು ಒಂದು ಗೊತ್ತಾಗತ್ತೆ. ಸೊ ಆದ್ರಿಂದ ಈ ನಿಯಮಿತ ಪರಿಶೀಲನೆ ಮಾಡಿಸೋದ್ರಿಂದ ಪೋಷಕಾಂಶಗಳ ಸರಿಯಾದ ಅವಶೋಷಣೆಗೆ ಅಡ್ಡಿಯಾಗುವ ಸಮಸ್ಯೆಗಳನ್ನ ತಡೆಗಟ್ಟಬಹುದು. ಹಾಗೂ ಮಗುವಿನ ಬೆಳವಣಿಗೆಗೆ ಹಾನಿಕಾರಕವಾಗಬಹುದಂತ ಎಷ್ಟೊಂದು ಬಾಯಿ ಸೋಂಕುಗಳನ್ನ ಗುರುತಿಸಬಹುದು. ಆ ಒಂದು ಸ್ಟೇಜ್ ಅಲ್ಲೇ ಅದನ್ನ ಗುರುತಿಸೋದ್ರಿಂದ ಮತ್ತೆ ಅದಕ್ಕೆ ಸರಿಯಾದ ಚಿಕಿತ್ಸೆ ಕೊಡೋದ್ರಿಂದ ಗರ್ಭಾವಸ್ಥೆಯಲ್ಲಿ ಮಾಡಲಾಗುವಂತ ಯಾವುದೇ ದಂತ ಚಿಕಿತ್ಸೆಯನ್ನು ಬೆಳೆಯುತ್ತಿರೋ ಮಗುಗೂ ಕೂಡ ಹಾನಿಯಾಗದಂತೆ ಸೂಕ್ತ ಜಾಗ್ರತೆಯಿಂದ ಅದನ್ನ ತೆಗೆದುಕೊಳ್ಳಬಹುದು ಮತ್ತು ಅದರ ಸಮಸ್ಯೆಯನ್ನ ನಿವಾರಣೆ ಮಾಡಬಹುದು. ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ಕೆಲವೊಂದನ್ನ ನೀವು ಮಾಡೋದು ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. ಬಟ್ ಅವಾಗ ತಾತ್ಕಾಲಿಕವಾಗಿ ಅವತ್ತು ಏನು ಮಾಡಬಹುದು ಅದನ್ನಂತೂ ಮಾಡಬಹುದು. ಇದು ತುಂಬಾ ಬಹುಮುಖ್ಯ. ಯಾಕೆಂದ್ರೆ ಗಮ್ಸ್ ಪ್ರಾಬ್ಲಮ್ ಅಂತ ಏನಿದೆ ಅದು ತುಂಬಾ ಸರ್ವೇ ಸಾಮಾನ್ಯ ಗರ್ಭ ಧರಿಸಿರುವಂತ. ನೀವೀಗ ವಸಡಿನ ಸಮಸ್ಯೆ ಅಂದ ತಕ್ಷಣ ನಂಗೆ ನೆನಪಾಯ್ತು, ಹೇಗೋ ಅದು ಹಲ್ಲಿಗೆ ಸಂಬಂಧಪಟ್ಟಿಲ್ಲ ಅಲ್ಲ ವಸಡಿನ ಸಮಸ್ಯೆ, ಹಾಗಿದ್ರಿಂದ ಗುಣ ಆಗತ್ತ ತಾನಾಗೆ, ದಂತ ವೈದ್ಯರನ್ನ ಭೇಟಿ ಮಾಡೋದು ಬೇಡ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಹೌದು, ಗಮ್ ಸಮಸ್ಯೆಗೆ ದಂತ ವೈದ್ಯರಿಗೆ ಹೋಗೋದು ಬೇಡ ಅಂತ ಹೇಳಿ ಒಂದು ಲವಂಗದ ಎಣ್ಣೆ ಹಾಕೊಳ್ಳೋದೇ ಆಗ್ಲಿ ಏನೇ ಒಂದು ಮಾಡೋದೇ ಆಗ್ಲಿ ತಾತ್ಕಾಲಿಕವಾಗಿ ಮಾಡ್ತಾರೆ. ಅದು ಸಂಪೂರ್ಣ ತಪ್ಪು ಅಂತ ಹೇಳಲ್ಲ ನಾನು, ಅದನ್ನ ತಾತ್ಕಾಲಿಕವಾಗಿ ಮಾಡಿಕೊಳ್ಳಿ. ಆದ್ರೆ ವೈದ್ಯರನ್ನ ಹೋಗಿ ಭೇಟಿ ಮಾಡೋದು ಅಥವಾ ಒಂದ್ ಸರಿ ತಪಾಸಣೆ ಮಾಡಿಸೋದು ತುಂಬಾ ಮುಖ್ಯ. ಯಾಕೆಂದ್ರೆ ಯಾವುದೇ ತರದ ಗಮ್ ಸಮಸ್ಯೆಗಳು ಸ್ವಲ್ಪ ಹಾರ್ಮೋನಲ್ ವೇರಿಯೇಷನ್ ಇರೋದ್ರಿಂದ ಗರ್ಭ ಧರಿಸಿರುವಂತ ಸ್ತ್ರೀಯರಲ್ಲಿ ಆ ಒಂದು ಗಮ್ ಸಮಸ್ಯೆ ಇದ್ದೇ ಇರುತ್ತೆ. ಅದಕ್ಕೆ ಸರಿಯಾದಂತ ಒಂದು ಸಲಹೆ ಆಗ್ಲಿ ಚಿಕಿತ್ಸೆ ಆಗ್ಲಿ ತಗೊಳ್ಳುವಂಥದ್ದು ತುಂಬಾ ಮುಖ್ಯ. ಡಾಕ್ಟರ್ ಹರಿಣಿ, ಇನ್ನೊಂದು ಕುತೂಹಲಕಾರಿ ಪ್ರಶ್ನೆ ಏನಂದ್ರೆ, ಹಲ್ಲನ್ನ ಜೋರಾಗಿ ಉಜ್ಜೋದ್ರಿಂದ ಹಲ್ಲು ಚೆನ್ನಾಗಿ ಸ್ವಚ್ಛ ಆಗ್ಬಿಡತ್ತೆ ಅನ್ನೋದು, ಇದು ನಿಜನಾ? ಇಲ್ಲ, ಇದನ್ನು ಕೂಡ ಒಂದು ಸರ್ವೇ ಸಾಮಾನ್ಯ ತಪ್ಪು ಕಲ್ಪನೆ, ಒಂದು ದಂತ ಮಿತ್ ಅಂತಾನೆ ಹೇಳ್ಬೋದು. ಹಲ್ಲು ಜೋರಾಗಿ ಉಜ್ಜೋದ್ರಿಂದ ಏನಾಗುತ್ತೆ, ಈಗ ಹಲ್ಲಲ್ಲಿ ಬೇರೆ ಬೇರೆ ಪದರಗಳಿದೆ. ಒಂದು ಎನಾಮಲ್ ಅಂತ ಹೇಳಿ, ಒಂದು ಡೆಂಟಿನ್ ಅಂತ, ಅದ್ರ ಒಳಗೆ ಜೀವಸತ್ವ ಇದೆ. ನಮ್ಮ ಏನು ನರಗಳೇನಿದೆ ಅದು ಪಲ್ಪ್ ಅಂತ ಹೇಳಿ ಒಳಗಡೆ, ಅಲ್ಲಿಂದ ನಮ್ಮ ಡೆಂಟಿನ್ ಒಳಗೆ ಟ್ಯೂಬ್ಯೂಲ್ಸ್ ಅಂತ ಇರುತ್ತೆ. ಆ ಟ್ಯೂಬ್ಯೂಲ್ಸ್ ಅಲ್ಲಿ ನಮ್ಮ ನರಗಳು ಬಂದಿರುತ್ತೆ. ಅದನ್ನ ಸಂರಕ್ಷಣೆ ಮಾಡ್ಲಿಕ್ಕೋಸ್ಕರ ಮೇಲೆ ಒಂದು ಪದರ ಇರುತ್ತೆ, ಅದು ಎನಾಮಲ್ ಅಂತ. ಅದೇನಾಗತ್ತೆ,
ಈ ಜನ ನಾವು ಜೋರಾಗಿ ಉಜ್ಜಿದ ತಕ್ಷಣ ನಾವು ಹಲ್ಲು ಚೆನ್ನಾಗಿ ಬೆಳ್ಳಗಾಗತ್ತೆ ಅನ್ನೋ ಒಂದು ಕಲ್ಪನೆಯಲ್ಲಿ ಜೋರಾಗಿ ಉಜ್ತಾರೆ. ಆ ಜೋರಾಗಿ ಉಜ್ಜುವಾಗ ಏನಾಗುತ್ತೆ, ಈ ಮೇಲಿನ ಪದರ ಏನಿರುತ್ತೆ ಎನಾಮೆಲ್ ಅನ್ನೋದು ಸವೆದು ಹೋಗುತ್ತೆ. ಆಮೇಲೆ ಏನಾಗುತ್ತೆ, ನಮಗೆ ಗೊತ್ತಿಲ್ಲದೇನೆ ನಮ್ಮ ಒಸಡಿಗೂ ಮೇಲೂನ ಕೂಡ ನಾವು ಜೋರಾಗಿ ಉಜ್ಜಿ ಅದರಲ್ಲಿ ಗಾಯಗಳು ಸಹ ಆಗಬಹುದು. ಸೊ ಬರೀ ಹಲ್ಲಿಗೆ ಮಾತ್ರ ತೊಂದರೆ ಆಗಲ್ಲ, ಇದರಿಂದ ಗಮ್ಸಿಗೂ ಕೂಡ ತೊಂದರೆ ಆಗತ್ತೆ. ಸೊ ಅದರಿಂದ ಜೋರಾಗಿ ಉಜ್ಜೋ ಬದಲು ಸರಿಯಾಗಿ ಉಜ್ಜೋ ವಿಧಾನವನ್ನ ಕಲ್ತ್ಕೋಬೇಕಾಗುತ್ತೆ. ಅಂದ್ರೆ ಸರಿಯಾಗಿ ಉಜ್ಜೋ ವಿಧಾನ ಕೂಡ ಇದೆ ಹಲ್ಲುಜ್ಜೋ. ಹೌದು. ಇದೇನಾಗತ್ತೆ, ಈ ಮೇಲಿನ ಪದರ ಹೋಗೋದಷ್ಟೇ ಅಲ್ಲ, ದೀರ್ಘಾವಧಿಯಲ್ಲಿ ಇದು ಗಮ್ಸ್ ಹಿಂಜರಿತ ಅಂತ, ಅಂದ್ರೆ ಗಮ್ಸ್ ರಿಸೆಷನ್ ಅಂತ, ಈ ತರ ಮುಂತಾದ ಸಮಸ್ಯೆಗಳು ಕೂಡ ಕಂಡು ಬರಬಹುದು. ಹಾಗಾಗಿ ಒಂದು ಸರಿಯಾದ ವಿಧಾನದಲ್ಲಿ ಮಾಡಬೇಕಾಗತ್ತೆ. ಏನಾಗತ್ತೆ, ಯಾವಾಗ್ಲೂ ಮೇಲಿನ ಹಲ್ಲು ಮತ್ತೆ ಕೆಳಗಿನ ಹಲ್ಲುಗಳಿದೆ. ನಾವು ಬ್ರಷ್ ತಗೊಂಡು ಆ ಬ್ರಷ್ಗೆ ಸ್ವಲ್ಪ ಟೂತ್ ಪೇಸ್ಟ್ ಅನ್ನು ಹಾಕಿ ಮೇಲಿನ ಹಲ್ಲುಗಳನ್ನ ಮೇಲಿಂದ ಕೆಳಗೆ ಉಜ್ಜಬೇಕು, ಕೆಳಗಡೆ ಹಲ್ಲುಗಳನ್ನ ಕೆಳಗಡೆಯಿಂದ ಮೇಲಕ್ಕೆ ಉಜ್ಜಬೇಕು. ನಾವ್ ಯಾವಾಗ್ಲೂ ಅಡ್ಡ ಉಜ್ಜೋದು ತುಂಬಾ ತಪ್ಪು. ಆಕ್ಚುಲಿ ಅಡ್ಡ ಉಜ್ಜೋದ್ರಿಂದ ಏನಾಗುತ್ತೆ, ಹಲ್ಲಿನ ಪದರ ಹೋಗೋದ್ರ ಜೊತೆಗೆ ನಮ್ಮ ಗಮ್ಸ್ ಅಲ್ಲಿ ಕೂಡ ಗಾಯಗಳು ಉಂಟಾಗಬಹುದು. ಯಾವಾಗ್ಲೂ ಉದ್ದನೇ ಉಜ್ಜಬೇಕಾಗತ್ತೆ, ಮುಂದಗಡೆ ಹಲ್ಲಿಂದಾಗಲಿ ಹಿಂದಗಡೆ ಹಲ್ಲಿಂದಾಗಲಿ. ಹಿಂದಗಡೆ ಹಲ್ಲಲ್ಲಿ ಹೊರಗಡೆದು ಉಜ್ಜಿದ ಮೇಲೆ ಮತ್ತೆ ಒಳಗಡೆ ಭಾಗನೂ ಕೂಡ ಉಜ್ಜಬೇಕಾಗತ್ತೆ. ಸೊ ಅದು ಕೂಡ ತುಂಬಾನೇ ಮುಖ್ಯ. ನಾವು ಹೊರಗಡೆ ಮಾತ್ರ ಚೆನ್ನಾಗಿ ಕಂಡ್ರೆ ಸಾಕು ಅಂತ ಹೇಳಿ ಉಜ್ಜಿ ಹಂಗೆ ಬಿಡೋದು ಬಹಳ ಸಹಜ. ಆಕ್ಚುಲಿ ಒಳಗಡೆ ಕೂಡ ಉಜ್ಜಬೇಕು. ಅಲ್ಲೂ ಕೂಡ ತುಂಬಾ ಆಹಾರ ಪದಾರ್ಥಗಳು ಸಿಕ್ಕಾಕೊಂಡು ಅಲ್ಲೂ ಕೂಡ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ಜಾಸ್ತಿನೇ ಆಗತ್ತೆ. ಹಾಗಾಗಿ ಉಜ್ಜುವಾಗ ಒಂದು ಸರಿಯಾದ ವಿಧಾನ ಅಂತೂ ಹೇಳಿದೆ, ಆದ್ರೆ ಬ್ರಷ್ ಕೂಡ ತುಂಬಾ ಹಾರ್ಡ್ ಆಗಿರೋ ಬ್ರಷ್ ತಗೊಂಡು ಚೆನ್ನಾಗಿ ಉಜ್ಜಬಹುದು, ಬೇಗ ಕೊಳೆ ಹೋಗುತ್ತೆ. ಜಾಸ್ತಿ ಹೊತ್ತು ಉಜ್ಜೋದು ಬೇಡ ಅನ್ನೋ ಒಂದು ಕಲ್ಪನೆಯಲ್ಲೂ ಕೂಡ ಜನ ಇರ್ತಾರೆ. ಹಾಗಾಗಿ ಸಾಫ್ಟ್ ಆಗಿರೋ ಬ್ರಷ್ ತಗೋಬೇಕು, ಪೇಸ್ಟ್ ಹಾಕೊಂಡು ನಾವು ಈಗ ತಾನೇ ವಿವರಣೆ ಮಾಡಿದಂತ ವಿಧಾನದಲ್ಲಿ ಬ್ರಷ್ ಅನ್ನ ಮಾಡಿದ್ರೆ ತುಂಬಾ ಒಳ್ಳೆಯದು. ಆಯ್ತು ಡಾಕ್ಟರ್, ಈಗ ಬರೀ ಸಿಹಿ ಪದಾರ್ಥಗಳನ್ನು ತಿಂದ್ರೆ ಮಾತ್ರ ಹಲ್ಲು ಹುಳುಕಾಗತ್ತೆ, ಬೇರೆ ಆಹಾರ ಪದಾರ್ಥದಿಂದ ಹಲ್ಲು ಹುಳುಕಾಗಲ್ಲ ಅಂತಾರಲ್ಲ, ಇದು ಹೌದಾ ಡಾಕ್ಟರ್? ಅದು ತುಂಬಾ ತಪ್ಪು ಕಲ್ಪನೆ. ಮಕ್ಕಳಿಗೆ ಸಿಹಿ ತಿನ್ನೋದು ಅಂದ್ರೆ ಬಹಳ ಇಷ್ಟ, ಆದ್ರೆ ಎಲ್ಲಾ ತಂದೆ ತಾಯರು ಹೆದರಿಸಿ ಅವರಿಗೆ ತಿನ್ನದೇ ಇರೋ ಹಾಗೆ ಮಾಡ್ತಾರೆ. ಒಂದು ತುಂಬಾ ದೊಡ್ಡ ತಪ್ಪು ಕಲ್ಪನೆ. ಸಿಹಿ ಅಂತ ಮಾತ್ರ ಅಲ್ಲ, ಯಾವುದೇ ಆಹಾರ ಪದಾರ್ಥವನ್ನ ತಿಂದರೆ ನಮ್ಮ ಬ್ಯಾಕ್ಟೀರಿಯಾಗಳು ಅದನ್ನ ಬ್ರೇಕ್ ಡೌನ್ ಮಾಡಿ ಕೊನೆಯದಾಗಿ ಅದು ಗ್ಲೂಕೋಸ್ ಆಗಿಯೇ ಪರಿವರ್ತನೆಗೊಳ್ಳೋದು. ಅದು ಸಿಹಿ ಆಗಿರ್ಬೋದು, ಯಾವುದೇ ಆಹಾರ ಪದಾರ್ಥ ಆಗಿರ್ಬೋದು. ಅದೇನಾಗುತ್ತೆ, ಬೇರೆ ಆಹಾರ ಪದಾರ್ಥ ಸ್ವಲ್ಪ ನಿಧಾನವಾಗಿ ಆಗತ್ತೆ, ಆದ್ರೆ ಸಿಹಿ ಪದಾರ್ಥಗಳು ಸ್ವಲ್ಪ ಬೇಗನೆ ಗ್ಲೂಕೋಸ್ ಆಗಿ ಪರಿವರ್ತನೆಗೊಳ್ಳುತ್ತೆ. ಅವಾಗ ಏನಾಗುತ್ತೆ, ಆಸಿಡ್ ಅನ್ನೋದೊಂದು ಉತ್ಪತ್ತಿ ಆಗುತ್ತೆ. ಈ ಆಸಿಡ್ ಉತ್ಪತ್ತಿ ಆಗೋದ್ರಿಂದ ನಮ್ಮ ಪದರಗಳ ಕರಗಿಸುವಿಕೆ ಉಂಟಾಗತ್ತೆ, ಮತ್ತೆ ಬ್ಯಾಕ್ಟೀರಿಯಾಗಳ ಒಂದು ಗ್ರೋತ್ ಏನು ಉಲ್ಬಣಗೊಳ್ಳೋದು ಅದು ಕೂಡ ಹಲ್ಲಿಗೆ ಹಾನಿಯಾಗತ್ತೆ. ಹಾಗಾಗಿ ಏನೇ ಪದಾರ್ಥವನ್ನು ತಿನ್ನೋದಕ್ಕೆ ಯಾವುದೇ ತರ ನಿರ್ಬಂಧನೆಗಳು ಬೇಡ ಮಕ್ಕಳು, ಆದ್ರೆ ಅದಕ್ಕೆ ಸರಿಯಾದಂತ ಅಭ್ಯಾಸಗಳನ್ನ ಅವರಲ್ಲಿ ಬೆಳವಣಿಗೆಯಲ್ಲಿ ಅಳವಡಿಸಿಕೊಳ್ಬೇಕು. ಅಂದ್ರೆ ಮಕ್ಕಳಿಗೆ ಏನೇ ತಿನ್ಲಿ ಬಾಯಲ್ಲಿ ನೀರು ಹಾಕಿಕೊಂಡು ಅದನ್ನ ಚೆನ್ನಾಗಿ ಮುಕ್ಕಳಿಸಿಕೊಂಡು ನೀರು ಕುಡಿಬಹುದು, ಇಲ್ಲ ಮುಕ್ಕಳಿಸಿ ಅದನ್ನ ಹೊರಗೂ ಕೂಡ ಉಗಿಯಬಹುದು. ಬಟ್ ಈ ಆಸಿಡ್ ಅನ್ನೋದು ಏನು ಉತ್ಪತ್ತಿ ಆಗಿರುತ್ತೆ, ಈ ನೀರು ಕುಡಿಯೋದ್ರಿಂದ ಅದು ನಿಷ್ಕ್ರಿಯಗೊಳ್ಳುತ್ತೆ. ಆವಾಗ ಅದರಿಂದ ಆಗುವಂತ ಒಂದು ದುಷ್ಪರಿಣಾಮಗಳು ಕೂಡ ಕಮ್ಮಿ ಆಗತ್ತೆ. ಸರ್ವೇ ಸಾಮಾನ್ಯ ಎಲ್ಲರಿಗೂ ಕೂಡ ಇದು ಅನ್ವಯ ಆಗತ್ತೆ. ಅವರು ಏನೇ ತಿಂದ ತಕ್ಷಣ ಬಾಯನ್ನ ಚೆನ್ನಾಗಿ ಮುಕ್ಕಳಿಸ್ಕೊಂಡು ನೀರು ಕುಡಿದ್ರೆ ಇನ್ನೂ ಒಳ್ಳೇದು. ಆಯ್ತು ಡಾಕ್ಟರ್, ಇನ್ನು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಿಸೋದ್ರಿಂದ ಅಥವಾ ಹಲ್ಲು ಕೀಳ್ಸೋದ್ರಿಂದ ಮೆದುಳಿನ ನರಗಳ ಸಮಸ್ಯೆಗಳು ಅಥವಾ ನರ ದೌರ್ಬಲ್ಯ ಉಂಟಾಗತ್ತೆ ಅಂತಾರೆ, ಇದು ಹೇಗೆ? ಹೌದು, ಇದು ಬಹುದಿನದ ಕಾಲದಿಂದ ಇರುವಂತ ಒಂದು ದೊಡ್ಡ ತಪ್ಪು ಕಲ್ಪನೆ, ಒಂದು ಪರಿಕಲ್ಪನೆ ಕೂಡ ಇದೆ. ಅದು ರೂಟ್ ಕೆನಾಲ್ ಆಗ್ಲಿ ಅಥವಾ ಹಲ್ಲು ತೆಗೆಸೋದ್ರಿಂದ ಆಗ್ಲಿ ಆ ಪ್ರಕ್ರಿಯೆ ಮಾಡುವಾಗ ತುಂಬಾ ನೋವು ಉಂಟಾಗಬಹುದು. ಆ ನೋವು ಬರದೇ ಇರೋದಕ್ಕೋಸ್ಕರ ಒಂದು ಇಂಜೆಕ್ಷನ್ ಅನಸ್ತೇಶಿಯಾ ಅಂತ ಕೊಡ್ತೀವಿ, ಮರಗಟ್ಟುವಿಕೆ. ಅದು ನರ್ವನ್ನ ಮರಗಟ್ಟಿಸುವಾಗಿ ಒಂದು ಇಂಜೆಕ್ಷನ್ ಕೊಟ್ಟು ಆ ಪ್ರಕ್ರಿಯೆಯನ್ನ ಮಾಡುವಂತ ವಿಧಾನ ಇದೆ ಹೊರತು ಯಾವುದೇ ತರ ನರ್ವ್ ಡ್ಯಾಮೇಜ್ ಆಗ್ಲಿ ಯಾವುದೇ ತರ ಆಗಲ್ಲ. ಜನ ಅದಕ್ಕೆ ಭಯ ಪಡದೆ ಹೋಗಿ ಈ ತರ ಒಂದು ವಿಧಾನಗಳನ್ನ ಟ್ರೀಟ್ಮೆಂಟ್ ಗಳನ್ನ ಮಾಡಿಸ್ಕೊಳ್ಳಿ ಅಂತ ನಾನು ಹೇಳ ಬಯಸ್ತೇನೆ. ಕೆಲವೊಮ್ಮೆ ಇರತ್ತೆ, ಕೆಳಗಡೆ ಹಲ್ಲಿ ದವಡೆ ಹಲ್ಲು ಕೊನೆಯದು ಎಲುಬು ಒಳಗೆ ಸೇರ್ಕೊಂಡಿರತ್ತೆ, ಅದನ್ನ ತೆಗೆಯುವಾಗ ಕೆಲವರಿಗೆ ಆಗತ್ತೆ, ಇದು ಮರಗಟ್ಟುವಿಕೆ ಆಗತ್ತೆ. ಅದು ಸ್ವಲ್ಪ ದಿನಕ್ಕೆ ಹೆಚ್ಚಾಗಿಯೇ ಮುಂದುವರಿಯುತ್ತೆ. ಎಸ್ಪೆಷಲಿ ಥರ್ಡ್ ಮೋಲಾರ್ ವಿಸ್ಡಮ್ ಟೂತ್ ಅಂತ ಒಂದು ಹೇಳ್ತೀವಿ, ಅದು ಸ್ವಲ್ಪ 20ನೇ ವಯಸ್ಸು ದಾಟಿದವ್ರಿಗೆ ಮಾಡ್ತಾರೆ. ಅವಾಗ ಸ್ವಲ್ಪ ಪ್ಯಾರಸ್ಥೀಶಿಯಾ ಅನ್ನೋ ತರ ಆಗಬಹುದು. ಅದು ಕೆಲ ದಿನಗಳ ಕಾಲ ಉಳಿಬಹುದು, ಬಟ್ ಕ್ರಮೇಣ ಅದು ಕಮ್ಮಿ ಆಗತ್ತೆ. ಸೊ ಅದರ ಬಗ್ಗೆ ಯಾವುದೇ ತರ ಭಯ ಬೇಡ. ಸೊ ಈ ಚಿಕಿತ್ಸೆಗಳನ್ನ ಬೇಡ ಅಂತ ಮನೇಲೆ ಕೂತು ಅದು ಜಾಸ್ತಿ ಉಲ್ಬಣಗೊಂಡು ಅದು ಮತ್ತೆ ಬೇರೆ ರೀತಿಗೆ ಪರಿವರ್ತನೆಗೊಳ್ಳೋದಕ್ಕಿಂತ ಅದನ್ನ ಆರಂಭಿಕ ಘಟ್ಟದಲ್ಲೇ ಅದನ್ನ ಸರಿಪಡಿಸ್ಕೊಳ್ಳೋದು
ಬುದ್ಧಿವಂತರ ಲಕ್ಷಣ. ಖಂಡಿತ ಡಾಕ್ಟರ್. ಇನ್ನು ಡಾಕ್ಟರ್, ಈ ತಂಬಾಕು ಹಲ್ಲು ನೋವಿಗೆ ಬಳಸೋದ್ರಿಂದ ಆ ಜಾಗದಲ್ಲಿರೋ ಎಲ್ಲ ಕೀಟಾಣುಗಳು ನಾಶವಾಗುತ್ತೆ, ಅದೇ ಚಿಕಿತ್ಸೆ ಅದಕ್ಕೆ ಅಂತ ಕೆಲವೊಬ್ರು ನಂಬ್ತಾರೆ. ಇದಕ್ಕೆ ನೀವೇನು ಹೇಳ್ತೀರಾ? ಇಲ್ಲ, ಇದರಿಂದ ಹೇಳ್ಬೇಕಂದ್ರೆ ತುಂಬಾ ದೊಡ್ಡ ದುಷ್ಪರಿಣಾಮಗಳೇ ಆಗತ್ತೆ. ನಾನು ಹೇಳುವಂತ ಒಂದು ಅವೇರ್ನೆಸ್ ಏನು ಅಂತಂದ್ರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯವಾಗಿ ಈ ಬಾಯಿಯ ಕ್ಯಾನ್ಸರ್ ಅನ್ನೋದು ತುಂಬಾ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದಕ್ಕೆ ಕಾರಣನೇ ಈ ತಂಬಾಕು, ಈ ಗುಟ್ಕಾ ಮತ್ತೆ ಬೀಡಿ, ಸಿಗರೇಟ್ನ ಬಳಕೆ. ಸೊ ಇದಕ್ಕೆ ಮುನ್ನೆಚ್ಚರಿಕೆಯಾಗಿ ಇದನ್ನ ಸಂಪೂರ್ಣವಾಗಿ ಬಿಟ್ಟು ಬಿಡುವುದು ತುಂಬಾ ಒಳ್ಳೆಯದು. ನಿಮಗೆ ಬಾಯಲ್ಲಿ ನೋಡ್ಕೊಂಡಾಗ ಗಾಯವಾಗಿ ಅದು ಗುಣವಾಗದೇ ಇರುವಂಥದ್ದು ಏನಾದ್ರೂ ಇದ್ರೆ, ಮತ್ತೆ ಬಿಳಿ ಅಥವಾ ಕೆಂಪು ಚುಕ್ಕೆಗಳು ಕಾಣಿಸ್ಕೊಂಡ್ರೆ, ಸೊ ಬಾಯನ್ನ ಸಂಪೂರ್ಣವಾಗಿ ತೆಗಿಲಿಕ್ಕೆ ಆಗ್ತಾ ಇಲ್ಲ ಅಂತ ಅನ್ಸಿದ್ರೆ, ಇವೆಲ್ಲವೂ ಒಂದು ಎಚ್ಚರಿಕೆ ಸೂಚನೆಗಳು. ಸೊ ಆ ತಕ್ಷಣ ನೀವು ಹೋಗಿ ಒಂದು ಡೆಂಟಿಸ್ಟ್ ಅನ್ನ ತಪಾಸಣೆಗೆ ಮಾಡಿಸ್ಕೊಳೋದು ತುಂಬಾ ಅಗತ್ಯ ಅಂತ ನಾನು ಹೇಳ್ತೇನೆ. ಸೊ ಅರ್ಲಿ ಡಿಟೆಕ್ಷನ್ ಜೀವವನ್ನ ಉಳಿಸುತ್ತೆ. ಆರಂಭಿಕ ಘಟ್ಟದಲ್ಲೇ ಅದನ್ನ ಎಚ್ಚೆತ್ತುಕೊಂಡು ಅದರ ಚಿಕಿತ್ಸೆ ಪಡೆಯೋದ್ರಿಂದ ಎಷ್ಟೋ ಜನರು ಬಳಲುವಿಕೆ ಕಮ್ಮಿ ಆಗತ್ತೆ. ಆ ಒಂದು ಪರಿಸ್ಥಿತಿಯಲ್ಲಿ ಮನೆಯಲ್ಲಿರೋ ಎಲ್ಲಾ ಕೌಟುಂಬಿಕದಲ್ಲಿರೋ ಎಲ್ಲಾ ಜನರು ಕೂಡ ಬಳಲ್ತಾರೆ. ಸೊ ಅದನ್ನ ನಾವು ಒಂದು ತಡೆಗಟ್ಟಬಹುದು. ಡಾಕ್ಟರ್, ಅಂತಿಮವಾಗಿ ನಿಮ್ಮನ್ನು ಕೇಳೋದಾದ್ರೆ, ಈ ದಂತ ವೈದ್ಯಕೀಯ ಸಮಸ್ಯೆಗಳನ್ನ ಬಳಲ್ತಿರೋರಿಗೆ ನೀವೇನು ಸಂದೇಶ ನೀಡ್ತೀರಾ? ಈ ಎಲ್ಲಾ ತಪ್ಪು ಕಲ್ಪನೆಗಳನ್ನ ನೋಡಿ ಇದನ್ನೆಲ್ಲ ತೆಗೆದುಹಾಕಿ ನಮ್ಮ ದೈನಂದಿಕ ಚಟುವಟಿಕೆಗಳಲ್ಲಿ ಒಂದು ಸಣ್ಣ ಸಣ್ಣ ಅಭ್ಯಾಸಗಳನ್ನ ನಾವು ರೂಢಿಸ್ಕೊಂಡ್ರೆ ನಮ್ಮ ಬಾಯಿಯ ಆರೋಗ್ಯವನ್ನು ತುಂಬಾ ಚೆನ್ನಾಗಿ ಇಟ್ಕೋಬಹುದು. ನಮ್ಮ ಬಾಯಿಯ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳೋದ್ರಿಂದ ನಮ್ಮ ದೇಹದ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿ ಇಟ್ಕೋಬಹುದು. ಸೊ ಸಣ್ಣ ಸಣ್ಣ ಅಭ್ಯಾಸಗಳು ಏನು ಅಂದ್ರೆ, ದಿನಕ್ಕೆ 2 ಸರಿ ಬ್ರಷ್ ಮಾಡ್ಕೊಳ್ಳೋದು, ಏನೇ ತಿಂದರೂ ಕೂಡ 1 ಲೋಟ ನೀರು ಕುಡಿಯಿರಿ ದಿನದಲ್ಲಿ, ಮತ್ತೆ 6 ತಿಂಗಳಿಗೊಮ್ಮೆ 1 ಸರಿ ದಂತ ವೈದ್ಯರನ್ನ ಕಾಣಿ ಒಂದು ಡೀಟೇಲ್ ತಪಾಸಣೆ ಚೆಕಪ್ ಅನ್ನ ಒಂದು ಮಾಡ್ಕೊಳ್ಳಿ. ಸೊ ಇವೆಲ್ಲವನ್ನು ಮಾಡೋದ್ರಿಂದ ಒಳ್ಳೆಯ ನಗುವನ್ನ ಕಾಪಾಡ್ಕೋಬಹುದು, ಮತ್ತೆ ಆರೋಗ್ಯವನ್ನು ಕೂಡ ಕಾಪಾಡ್ಕೋಬಹುದು. ಸೊ ಆರೋಗ್ಯಕರ ನಗು ಅಂದ್ರೆ ಆರೋಗ್ಯಕರ ಜೀವನ ಅನ್ನೋದು ನಾನು ಒತ್ತಿ ಒತ್ತಿ ಹೇಳುತ್ತೇನೆ. ಖಂಡಿತ ಹೌದು. ಡಾಕ್ಟರ್ ಹರಿಣಿ KS ಅವರೇ, ನೀವಿಷ್ಟೊತ್ತು ದಂತ ವೈದ್ಯಕೀಯ ಶಾಸ್ತ್ರದ ಬಗ್ಗೆ ಇರುವ ತಪ್ಪು ಕಲ್ಪನೆಗಳು ಅಥವಾ ನಮ್ಮೆಲ್ಲಾ ಗೊಂದಲಗಳನ್ನು ನೀವು ಪರಿಹರಿಸಿದ್ರಿ. ಧನ್ಯವಾದಗಳು. ನಿಮಗೆ ನಮಸ್ಕಾರ. ಧನ್ಯವಾದಗಳು ಸುಶ್ರಾವ್ಯ. ಇದುವರೆಗೆ ಹಲ್ಲಿನ ಆರೋಗ್ಯದ ಬಗ್ಗೆ ಇರುವ ತಪ್ಪು ಕಲ್ಪನೆಗಳು ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ದಂತ ವೈದ್ಯಕೀಯ ವಿಶ್ವವಿದ್ಯಾಲಯದ ಪ್ರಾಸ್ತೋಡಾಂಟಿಕ್ಸ್ ವಿಭಾಗದ ರೀಡರ್ ಆದಂತಹ ಡಾಕ್ಟರ್ ಹರಿಣಿ KS ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಸುಶ್ರಾವ್ಯ ಜೆ ಐತಾಳ್. ನೀವು ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ? ಕ್ಯಾನ್ಸರ್, ನರರೋಗ, ಹೃದ್ರೋಗ, ಕಣ್ಣಿನ ಸಮಸ್ಯೆ, ದಂತ ಸಮಸ್ಯೆ, ಮಕ್ಕಳಿಗೆ ಬರುವ ವಿವಿಧ ವೈದ್ಯಕೀಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಬೇಕಾಗಿದೆಯಾ? ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಯ ಚಿಕಿತ್ಸೆಗೆ ಅತ್ಯಂತ ಹೆಚ್ಚಿನ ಹಣ ಖರ್ಚಾಗುತ್ತೆ ಅಂತ ಯೋಚಿಸ್ತಾ ಇದ್ದೀರಾ? ಯೋಚಿಸಬೇಡಿ. ಅತಿ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಬ್ಬಯ್ಯ ಡೆಂಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್, ಪುರ್ಲೆ, ಶಿವಮೊಗ್ಗ. ಇದಲ್ಲದೆ ಎಲ್ಲ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಸುಬ್ಬಯ್ಯ ಹೆಲ್ತ್ ಕಾರ್ಡ್ಗೂ ಅವಕಾಶ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7022990587 7022990587. ಅಣ್ಣನ್ಗೆ ಕಾಯಿಲೆ ಮೊನ್ನೆಯಿಂದ, ಅಪ್ಪನ್ಗೆ ಉಸಿರೇ ಸಾಕಾಗಿದೆ. ಇದುವರೆಗೆ ಆರೋಗ್ಯ ದೀವಿಗೆ ಸಾಪ್ತಾಹಿಕ ಕಾರ್ಯಕ್ರಮವನ್ನ ಕೇಳಿದಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್, ಶಿವಮೊಗ್ಗ. ನಿರ್ವಹಣೆ SR ಭಟ್, ಸಹಕಾರ ಸವಿತಾ S. ಈ ಕಾರ್ಯಕ್ರಮವನ್ನ ಪುನಃ ಕೇಳಲು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.